ಕಣ್ಣೀರಿನ ಕಥೆಯೋ ಪಹಲ್ಗಾಮದ ಗುಂಡಿನ ಮಳೆ ಹನಿಯೋ. ಕಣ್ಣೀರಿನ ಕಥೆಯೋ ಪಹಲ್ಗಾಮದ ಗುಂಡಿನ ಸುರಿಮಳೆಯೋ. ಆ ಬ್ರಹ್ಮನಲಿಕೆಯೋ ಬದುಕನ್ನೆ ಕೊಚ್ಚಿ ಒಯ್ದ ವ್ಯಥೆಯೋ. ಆ ಬ್ರಹ್ಮನಲಿಕೆಯೋ ಬದುಕನ್ನೆ ಕೊಚ್ಚಿ ಒಯ್ದ ವ್ಯಥೆಯೋ. ಭವ್ಯ ಭಾರತದ ಮಡಿಲಲ್ಲಿ ಕನಸು ಕಟ್ಟಿ ಹೋದರು ಅವರಲ್ಲಿ. ಹೆಂಡತಿ ಮಕ್ಕಳ ಜೊತೆಗಲ್ಲಿ ತಿರುಗಾಡಿ ನೋಡುತ್ತಿದ್ರು ಅಲ್ಲಿ. ಭಾರತ ಮಾತೆಯ ಮಡಿಲಲ್ಲಿ ಸ್ವರ್ಗದ ತುಟ್ಟ ತುದಿಯಲ್ಲಿ. ಬಂದು ಹೊಕ್ಕಾರ ರಾಕಸರು ಕೇಳಿ ಹೊಡೆದಾರ ಗುಂಡಲ್ಲಿ. 28 ಜನರಿಗಲ್ಲಿ ಜೀವ ತೆಗೆದು ಹೋದರಲ್ಲಿ. ಜೀವ ತೆಗೆದು ಹೋದರಲ್ಲಿ. ಕಣ್ಣೀರಿನ ಕಥೆಯೋ ಪಹಲ್ಗಾಮದ ಗುಂಡಿನ ಮಳೆ ಹನಿಯೋ. ಆ ಬ್ರಹ್ಮನಲಿಕೆಯೋ ಬದುಕನ್ನೆ ಕೊಚ್ಚಿ ಒಯ್ದ ವ್ಯಥೆಯೋ. ಏಪ್ರಿಲ್ 22ರಂದು ದೇಶದ ಕರಾಳ ದಿನವಂದು ನಮ್ಮ ನಿಷ್ಪಾಪಿ ಜೀವಿಗಳು ಪ್ರಾಣ ಕೊಟ್ಟರು ಅವರಂದು. ದೇಶಕ್ಕೆ ಬಂದ ಸಂಕಟವು ಪರಿಹಾರ ಮಾಡಬೇಕು ನಾವು. ಗಟ್ಟಿ ಮನಸ್ಸು ಮಾಡಿ ನಿಂತು ದಿನ ರಾತ್ರಿ ಮಾಡ್ಯಾರ ಕಸರತ್ತು. ಕೃಷ್ಣನ ಸುದರ್ಶನ ಚಕ್ರ ಸೇನೆಯ ಸಿಂಧೂರಿನ ಗುರುತು. ಸೇನೆಯ ಸಿಂಧೂರಿನ ಗುರುತು. ಕಣ್ಣೀರಿನ ಕಥೆಯೋ ಪಹಲ್ಗಾಮದ ಗುಂಡಿನ ಮಳೆ ಹನಿಯೋ. ಕಣ್ಣೀರಿನ ಕಥೆಯೋ ಪಹಲ್ಗಾಮದ ಗುಂಡಿನ ಸುರಿಮಳೆಯೋ. ಆ ಬ್ರಹ್ಮನಲಿಕೆಯೋ ಬದುಕನ್ನೆ ಕೊಚ್ಚಿ ಒಯ್ದ ವ್ಯಥೆಯೋ. ಆ ಬ್ರಹ್ಮನಲಿಕೆಯೋ ಬದುಕನ್ನೆ ಕೊಚ್ಚಿ ಒಯ್ದ ವ್ಯಥೆಯೋ. ಭಯೋತ್ಪಾದಕ ಸಂಘಟನೆಗಳಿಂದ ನಡೆದಿರತಕ್ಕಂಥ ಏಪ್ರಿಲ್ 22ರ ಪಹಲ್ಗಾಮ್ ಘಟನೆಯಲ್ಲಿ ಸಾವನ್ನಪ್ಪಿದ ಎಲ್ಲ ಯೋಧರಿಗೆ ನುಡಿ ನಮನ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ.